ಅದೇ ಅವರವರ ಇನಿಷಿಯಲ್ ಆಗಿ ಪೇರೆಂಟ್ಸ್ಗಳು ಹಬ್ಬ ಮಾಡ್ತಿದ್ದಾರೆ. ನೀವು ತೀರ್ಥಹಳ್ಳಿಲಿ ನಿನ್ನೆ ನೈಟಿಂದ ತೀರ್ಥಹಳ್ಳಿ, ಶಿವಮೊಗ್ಗ, ಮಲ್ಲಿಕಾರ್ಜುನ ಅವರವರೇ ಕಟ್ಔಟ್ರುಗಳನ್ನ ಕಟ್ಟಿ ಆಮೇಲೆ ಆಟೋ ಪ್ರಚಾರಗಳನ್ನೆಲ್ಲ ಹಳೆ ಸ್ಟೈಲಲ್ಲಿ ಮಾಡಿ ಅದೊಂಥರ ನಮಗೆ ಖುಷಿ ಆಗ್ತಿತ್ತು. ಬಟ್ ಈಗ ಇಲ್ಲಿ ರೆಸ್ಪಾನ್ಸು ಅವ್ರು ಹೇಳಿದ್ದು ಎಲ್ಲ ಕೇಳಿಬಿಟ್ಟು ತುಂಬ ಅಂದರೆ ತುಂಬ ಖುಷಿ ಆಯಿತು. ಇದಾಗಬೇಕಿತ್ತು. ಬಟ್ ಈಗ ನಂದೇನೆಂದರೆ ಎಲ್ಲ ಪೇರೆಂಟ್ಸು ಮಕ್ಕಳಿಗೆ ಈ ಸಿನಿಮಾ ತೋರಿಸಿ ಪೇರೆಂಟ್ಸಿಗೆ ಮಕ್ಳಿಗೆ ದಿನ ಹೇಳೋದು ತಪ್ಪುತ್ತೆ, ನಾನು ಹಂಗಿದ್ದೆ, ಅಷ್ಟು ಕಷ್ಟಪಟ್ಟೆ, ನಾವೆಲ್ಲ ಎಷ್ಟು 80ಸಲ್ಲೆಲ್ಲ ಅದು ಇದು ಅನ್ನೋದಕ್ಕಿಂತ ಪಾಠಶಾಲಾ ಸಿನಿಮಾ ತೋರಿಸಿ ಅವರೇ ಅರ್ಥ ಮಾಡ್ಕೊತಾರೆ ಅವ್ರ ಜವಾಬ್ದಾರಿನ ಅನ್ನೋದು ನನಗೆ ಈಗ ಅನಿಸ್ತಿದೆ. ಬಟ್ ಇವರೆಲ್ಲ ಹೇಳೋದು ನೋಡ್ರೆ ಒಬ್ಬೊಬ್ರಿಗೆ ಒಂದೊಂದು ಥರ ಕನೆಕ್ಟ್ ಆಗಿದೆ. ಬಟ್ ಅದು ಸಿನಿಮಾ ಹಂಗೆ ಹೋಗಬೇಕು ಅನ್ನೋದೇ ಆಸೆ, ಅದಾಗಿದೆ. ಯಾವ ರೀತಿ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದೀರಾ ಸರ್? ಮೊನ್ನೆ ಶಿವಮೊಗ್ಗದಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಈಗ ಯಾವ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಮೇಡಮ್, ಶಿವಮೊಗ್ಗದ್ದು ನಾವು ಅನ್ಕೊಂಡು ಇರಲಿಲ್ಲ, ಒಂದು ಪೇಯ್ಡ್ ಪ್ರೀಮಿಯರ್ ಮಾಡೋಣ, ಭಾಷೆ ಆ ಕಡೆದು ಇರೋದ್ರಿಂದ ಟಚ್ ಆಗ್ಬೋದು ಅಂತ ಮಾಡಿದ್ದೆ. ಅಲ್ಲಿ ಏನಂದರೆ ಎಲ್ಲ ರಾಜಕೀಯದವರು ಇದ್ದರು, ಲೆಕ್ಚರರ್ಸ್ ಇದ್ದರು, ಮಾಮೂಲಿ ಜನಗಳು ಇದ್ದರು. ಹೊರಗೆ ಬಂದವರು ಒಬ್ಬರು ಏನು ಇಂಥದ್ದು ಮಿಸ್ಟೇಕು ಆ ಥರದ್ದು ಏನೂ ಹೇಳಿಲ್ಲ. ಒಂದು ಡೆಪ್ತು ತೀರ್ಥಹಳ್ಳಿ ಸಂಸ್ಕೃತಿ, ಮಲೆನಾಡು ಸಂಸ್ಕೃತಿ, ಆಮೇಲೆ 80ಸಲ್ಲಿ ಏನಿದ್ದು ಎಜುಕೇಷನ್ ಸಿಸ್ಟಮು ಎಲ್ಲ ಬಂದಿದೆ ಅಂದರು. ಅದರಲ್ಲೂ ಒಬ್ಬರು ಮಂಜಾತ್ ಗೌಡರು, ನಮ್ಮ ಭಾಗದ ಇವರು ಮಲೆನಾಡು ಅಭಿವೃದ್ಧಿ ಅಧ್ಯಕ್ಷರವರು, ಅವರು ಇನ್ಷಿಯಲ್ ಆಗಿ ಸಿನಿಮಾ ನೋಡಿ ಖುಷಿ, ಅವ್ರು ನೋಡಿದ್ದೇ ಇಲ್ಲ ಅಂತೆ. ಅವರು ನೋಡಿ ಆಲ್ ಓವರ್ ಅಂದರೆ ತೀರ್ಥಹಳ್ಳಿ ತಾಲೂಕಿನ ಎಲ್ಲ ಮಕ್ಕಳನ್ನ ಅವರು ಬಿವಾಗ ಹೇಳಿ ಅವ್ರ ಖರ್ಚಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ ಇದನ್ನು ಅಂತ ಅವರೇ ಇನ್ಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಆ ಥರ ಆಗಬೇಕಿತ್ತು, ಅದೇ ಖುಷಿಯಾಗುತ್ತೆ. ಫಸ್ಟ್ ಏನಂದರೆ ಪೇರೆಂಟ್ಸ್ಗಳು ಇಂಥ ಮೂವಿಗಳನ್ನ ತೋರಿಸಿ, ಎಲ್ಲ ಸಿನಿಮಾನೂ ನೋಡಿ ಇಂಥ ಸಿನಿಮಾಗಳನ್ನೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಸರ್, ಈಗ ಸಿನಿಮಾ ನೋಡೋಕ್ಕೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅನ್ನುವಂಥದ್ದು, ಬಟ್ ಪಾಠಶಾಲೆಗೆ ಎಲ್ಲರೂ ಮುಗಿಬಿಟ್ಟು ಬರ್ತಾ ಇದ್ದಾರೆ. ಸೊ ಏನು ಹೇಳ್ತೀವಿ? ಅದೇ ನನಗೂ ಗೊತ್ತಾಗಿಲ್ಲ. ಒಂದ್ಸರಿ ನಾವು ಒಂದು ಸ್ವಲ್ಪ ಡೌಟಲ್ಲೇ ಇದ್ವಿ. ಮಲ್ಲಿಕಾರ್ಜುನ ರಿಪೋರ್ಟ್ ಬಂತು, ಶಿವಮೊಗ್ಗ ಫುಲ್ ಅಂದರು, ಅಲ್ಲಿ ವಿನಾಯಕ ಫುಲ್ ಅಂದರು, ಕೊಪ್ಪ ಇವಾಗ 1.5 ಶೋ ಓಪನ್ ಆಗುತ್ತೆ. ಇಲ್ಲಿ ಬಿಡಿ, ಇಲ್ಲಿ ದೊಡ್ಡ ಥಿಯೇಟ್ರು, ಇದಕ್ಕೆ ಇಷ್ಟು ಬಂದ್ರಲ್ಲ ಅಂತ ನಮಗೊಂಥರ ಖುಷಿ. ಇದು ಹೆಚ್ಚು ಕಮ್ಮಿ 2 ಥಿಯೇಟ್ರದ್ದು ಒಂದು ಇದಾಗುತ್ತೆ. ಖುಷಿ ಇದೆ ಮೇಡಮ್. ಆ ಕೆಲಸಕ್ಕೆ ಒಂದು ಬೆಲೆ ಕೊಡ್ತಾರೆ ಜನ ಅನ್ನೋದು ಯಾವತ್ತು ನಮ್ಮ ಕನ್ನಡಿಗರು ಯಾವತ್ತೂ ಸುಳ್ಳು ಮಾಡಿಲ್ಲ. ಒಳ್ಳೆ ಸಿನಿಮಾ ಗೆಲ್ಸಿದ್ದಾರೆ, ಸ್ವಲ್ಪ ಸ್ಲೋ ಪಿಕಪ್ ಮಾಡಿ ಆಮೇಲೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ನಂಬಿಕೆ ಇವತ್ತು ಬಂತು. ಎಲ್ಲರಿಗೂ ತುಂಬ ತುಂಬ ಖುಷಿ ಆಗ್ತಾಯಿದೆ. ಬಟ್ ತುಂಬ ಎಷ್ಟೋ ದಿನ ಕನಸು ಇವತ್ತು ನನಸಾಗಿದ್ದ ದಿನ ನಮಗೆ. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾಯಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಇಲ್ಲಷ್ಟೇ ಅಲ್ಲ, ಶಿವಮೊಗ್ಗ ತೀರ್ಥಹಳ್ಳಿ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ ಅಂತೇಳಿ ರೆಸ್ಪಾನ್ಸ್ ಬರ್ತಾಯಿದೆ. ಅದಂತೂ ಇನ್ನೂ ಖುಷಿ ಆಗ್ತಿದೆ, ಯಾಕಂದರೆ ನಮ್ಮ ಊರು ಬೇರೆ ಅದು. ಸೊ ಅಲ್ಲಿಂದ ಈ ಥರ ರೆಸ್ಪಾನ್ಸ್ ಬರ್ತಿರೋ ತುಂಬಾ ಖುಷಿ ಆಗ್ತಾಯಿದೆ. ಮತ್ತು ಇಲ್ಲೂ ಅಷ್ಟೇ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ, ಖಂಡಿತ ಅವಾರ್ಡಿಗೆ ಸೆಲೆಕ್ಟ್ ಆಗುತ್ತೆ ಅನ್ನೋ ಥರ ಎಲ್ಲ ಮಾತಾಡ್ತಾ ಇದ್ದಾರೆ. ಸೊ ಅದಂತೂ ಇನ್ನೂ ಖುಷಿ ಆಗ್ತಾಯಿದೆ. ನೋಡೋಣ, ಯಾರು ಸಿನಿಮಾ ನೋಡಿಲ್ವೋ ಅವರು ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ನಮಗೂ ಹಾರೈಸಿ ಅಂತೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಚೆನ್ನಾಗಿತ್ತು, ನಂಗೆ ತುಂಬ ಖುಷಿ ಆಯಿತು ಸಿನಿಮಾ ನೋಡಿ. ಸಾಂಗ್ ಎಲ್ಲ ಚೆನ್ನಾಗಿತ್ತು. ಹಾಂ, ಮಾಡಿದ್ದೀನಿ. ನಂಗೆ ತುಂಬ ಖುಷಿ ಆಯಿತು. ನಾನು ಎಲ್ಲ ಅಂದರೆ ನಾನು ಸ್ಕೂಲಿಂದ ಎಲ್ಲ ಪಾತ್ರ ಮಾಡಿಕೊಂಡು ಇಲ್ಲಿವರೆಗೂ ಬರ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ಮನೇಲೆಲ್ಲ ನೀನು ಆ್ಯಕ್ಟ್ ಮಾಡಿದ್ಯಾ, ವಾವ್ ಚೆನ್ನಾಗಿತ್ತು ಅಂತ ಎಲ್ಲ ಅಂತಿದ್ರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಯಾ ನಂಜುತಿ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಫಿಲಮಲ್ಲಿ ನನ್ನ ಹೆಸರು ಸುರೇಶ ಅಂತ. ಪಿಕ್ಚರ್ ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಸಹ ನೋಡೋ ಪಿಕ್ಚರ್ ಇದು. ಎಲ್ಲರೂ ಬನ್ನಿ. ಹೋಗತ್ತಾಗೆ ಸಾಂಗ್ ತುಂಬ ಚೆನ್ನಾಗಿತ್ತು. ಈ ಶಾಲೆಯಲ್ಲಿ ಓದು ಇಲ್ಲಾಂದ್ರೆ ಓಡು, ಈ ಶಾಲೆಯ ಕತೆ. ಥ್ಯಾಂಕ್ ಯು. ಯಾವತ್ತಿಂದ ಬಾಯಟ್ ಮಾಡಿದ್ದೆ? ನಾಳೆ ನಿನ್ನೆಯಿಂದ ಬಾಯಟ್ ಯಾರು ಹೇಳ್ಕೊಟ್ರು? ನೀನ್ ನೋಡ್ಕೊಂಡೆಲ್ಲ ಸ್ಕ್ರೀನ್ ಪ್ಲೇಲಿ, ಹೆಂಗ ಅನ್ನಿಸ್ತು? ಟಿವಿಲಿ ನೋಡ್ದಲ್ಲ, ಚೆನ್ನಾಗ್ ಅನ್ನಿಸ್ತಾ? ಏನಂತಾರೆ ಮನೇಲೆಲ್ಲ ನೀನು ನೋಡಿ? ಏನು ಅನ್ನಲ್ವಾ? ಹೋ, ಏನ್ ಹೇಳ್ತೀಯ ಜನರಿಗೆ ನಿನ್ ಸಿನಿಮಾ ನೋಡಕ್ಕೆ?